ಲೇ ಸುಮಾ, ಬಂದ್ರೆ ಇಲ್ಲಿ ಹುಡುಗ ಹುಡುಗಿ ಏನು ಮಾತಾಡ್ತಾರೆ ಕೇಳೋಣ ಒಂದಿಟ. ಎಲ್ಲಿಗೆ ಹೋಗ್ತಿದ್ದೀರಾ? ಬನ್ನಿ ಇಲ್ಲಿ, ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ ಮೂಲೆಯಲ್ಲಿ. ಬನ್ರಿ ನನ್ನ ಜೊತೆ ನಿಂತ್ಕೊಳ್ರಿ, ಕೇಳಿಸ್ಕೊಳ್ಳೋಣ ಏನೇನು ಮಾತಾಡ್ತಾರೆ ಏನು ಅಂತ ಹುಡುಗ ಹುಡುಗಿ ಇಬ್ರು. ಲೇ ನಿನ್ಗೆ ಏನೇ ಬಂದಿರೋದು ಸಾವಿತ್ರಿ? ನಿನಗೆ ಯಾಕೆ ಹಿಂಗೆ ಹುಡುಗ ಹುಡುಗಿ ಪಾಪ ಮಾತಾಡ್ಕೊಳ್ಳಿ ಬಾರ, ಇದ್ಯಾಕೆ ಕತ್ ಕೇಳಿಸ್ಕೊಂತಿದ್ದೀನಿ ನೀನು? ಹಾಂ ಥೂ, ನಿನ್ಗೇನು ಬಂದಿರೋದು? ನಿಂಗೇನು ನಾಚಿಕೆ ಆಗೋಕ್ಕಿಲ್ವಾ? ಹಿಂಗೆಲ್ಲವ ಕತ್ ಕೇಳಿಸ್ಕೊಂಡಾರ? ಬಾರೆ ಹೋಗೋಣ. ಸುಮ್ಮನೆ ನಿಂತ್ಕೊಳ್ಳಿ ಸುಮ್ಮ, ನೀನು ಗೊತ್ತಾಗೋದಿಲ್ಲ ಏನೇನು ಮಾತಾಡ್ಕೊತಾರೆ ಏನು ಅಂತವ ಕೇಳಿಸ್ಕೋಬೇಕು. ಆಮೇಲೆ ಏನಾರು ಹೆಚ್ಚು ಕಡಿಮೆ ಆದರೆ ಆಮೇಲೆ ಗೌಡ್ರು ತಾವು ಹೇಳ್ಬೋದು ನಾವು, ಆ ಹುಡುಗ ಹೆಂಗೆ ಏನು ಅಂತವ ಎಲ್ಲವ. ನೀನೇನು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಗೊತ್ತಾಗ್ತದೆ ನಿನಗೆ? ಆ ಹುಡುಗ ಹೆಂಗೆ ಏನು ಅಂತ ಗೊತ್ತಾಗದು ಬೇಡ್ವೆ? ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊಳಮ್ಮಿ. ನಿಂಗೇನು ಗೊತ್ತಾಗಲ್ಲ ಇವೆಲ್ಲ ಸೂಕ್ಷ್ಮಗಳು, ಸುಮ್ಮನೆ ನಿಂತ್ಕ. ಹ್ಞೂ ಕಣಮಿ ಸಾವಿತ್ರಿ, ಇವಳಿಗೆ ಏನು ಗೊತ್ತಾದದ್ದು ನನ್ನ ಶ್ವಾಸದ ದಾಡ್ಡಿ ಕಣಿ. ಅದು ಎಲ್ಲಿ ಕಟ್ಕೊ ಬಂದ್ಬಿಟ್ನೆ ಏನೋ ಇವಳನ್ನ ದಾಡ್ ಅಂದ್ರೆ ದಾಡ್ಸಿಕಮ್ಮಣಿನೇ. ಇಂಥವೆಲ್ಲ ಸೂಕ್ಷ್ಮಗಳೆಲ್ಲವಾಗ ಗೊತ್ತಾಗಕ್ಕಿಲ್ಲ. ಅಯ್ಯೋ ಹಂಗೆ ಗೊತ್ತಾಗಿದ್ರೆ ನಮ್ಮ ಸೀನಪ್ಪನ ಯಾವಾಗಲೂ ಬುಟ್ಟಿಗೆ ಹಾಕೊಂಡು ಇರ್ತಿದ್ಲಿ ಇವಳು. ಏನು ಗೊತ್ತಾಗಕ್ಕಿಲ್ಲ. ಅವೈದ ಓದಂಗೆ ಬಿಟ್ಬಿಡ್ತಾಳೆ ಒಳ್ಳೆ. ಓರಿನಂಗೆ ಸುಮ್ಮನೆ ಬಿಡ್ತಿರ್ತಾಳೆ. ಎಲ್ಲಾದರೂ ಹೋಗಿ ಎಲ್ಲಾದರೂ ಬಾ ಅಂತವ. ನನ್ನಂತ ಹಂಗೆ ಕಲ್ತ್ಕೋಬೇಕು ಅಂತ ಎಷ್ಟು ಹೇಳ್ಕೊಡ್ತೀನಿ ಕಣಿ ಇವಳಿಗೆ ಸಾವಿತ್ರಿ, ಒಂಚೂರು ಗೊತ್ತಾಗಕ್ಕಿಲ್ಲ. ಅಯ್ಯೋ ಅತ್ತೆ, ನಂಗೆ ಬೈದಿಟ್ಟಾಕು, ಸುಮ್ಮನೆ ನಿಂತ್ಕೊಳ್ಳಿ. ಈಗ ವಟ ವಟ ಅಂದು ಸಿಗಾಕೊಂಬಿಟ್ಟಿರ, ಆಮೇಲೆ ಕತ್ ಕೇಳಿಸ್ಕೊಂತಿರೋದು ಸುಮ್ಮನೆ ಕೇಳಿಸ್ಕೊಳ್ರಿ. ಆಮೇಲೆ ಇಬ್ಬರು ಅದು ಯಾಕಂಗೆ ವಟ ವಟ ಅಂತಿರ್ತೀರಿ ಯಾವಾಗಲೂ. ಹಾಯ್ ರಮ್ಯ ಅವರೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಂ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾಂ ಹೌದು, ನಾನು ಚೆನ್ನಾಗಿದ್ದೀನಿ. ಆಮೇಲೆ ಏನು ಸಮಾಚಾರ? ನಿಮ್ಮ ಅಭ್ಯಾಸಗಳೆಲ್ಲ ಏನು? ಹೇಗಿದೆ ಜೀವನ ಈಗ? ಈಗೇನು ಮಾಡ್ತಾ ಇದ್ದೀರಾ? BCom ಓದಿದ್ದೀನಿ ಅಂತ ಹೇಳಿದ್ರಿ ಅಲ್ಲಿ ನಮ್ಮ ಅಕ್ಕನ ಹತ್ರ, ಕೇಳಿಸ್ಕೊಂಡೆ. ಈಗೇನು ನಡೀತಾ ಇದೆ? ಈಗ ನಮ್ಮ ಜೀವನದಲ್ಲಿ ಏನೇನೋ ನಡೀತಾ ಇದೆ ಅಲ್ಲ ಕಣೋ. ಹೆಂಗೆಲ್ಲ ನಾಟಕ ಮಾಡ್ತೀಯೋ ನೀನು, ಹೆಂಗೆ ಯಾಮರ್ಸ್ತಾ ಇದೀವಲ್ವ ನಮ್ಮ ಅಪ್ಪ ಅಮ್ಮನ. ನಮ್ಮ ಅಪ್ಪಂಗಂತೂ ಗೊತ್ತೇ ಆಗಿಲ್ಲ ಕಣೋ. ಅದು ಯಾವುದು ಬ್ರೋಕರ್ ಹತ್ರ, ಅದು ಯಾವ ಬ್ರೋಕರ್ ಹಿಡಿದ್ಬಿಟ್ಟಿಯೋ ನೀನು? ಹೆಂಗೆ ಗೊತ್ತಾಯ್ತು ನಿನಗೆ ನಮ್ಮ ಅಪ್ಪ ಅದೇ ಬ್ರೋಕರ್ ಹತ್ರ ಮಾತಾಡ್ತಾ ಇದ್ದಾರೆ ಅಂತ? ಹೆಂಗೆ ಗೊತ್ತಾಯ್ತು ನಿನಗೆ? ನಾನಂತೂ ತುಂಬ ಭಯಪಟ್ಕೊಬಿಟ್ಟಿದ್ದೆ, ಯಾರೋ ಗಂಡು ಬರ್ತಿದ್ದಾನೆ ಅಂತ ಅಂದಾಗ. ಆಮೇಲೆ ನೀನು ಮೆಸೇಜ್ ಮಾಡ್ದಲ್ಲ, ನಾನೇ ಬರ್ತಿರೋದು ಕಣೆ ನಿಮ್ಮ ಮನೆಗೆ ಅಂತ ಅಂದಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯ್ತಪ್ಪ ನನಗಂತೂ. ಯಾರು ಬರ್ತಾರೋ ಏನೋ, ಈಗ ನಮ್ಮ ಅಪ್ಪ ಅಮ್ಮ ಒಪ್ಕೊಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಹಾಗಾಗಿತ್ತು ಕಣೋ ನನಗೆ ಸದ್ಯ ಕಣೋ. ಹೆಂಗೆ ಒಪ್ಪಿಸ್ತೆ ನೀನು? ನಿಮ್ಮ ಅಕ್ಕನ ಹೆಂಗೆ ಒಪ್ಪಿಸ್ತೆ? ನಿಮ್ಮ ಅಕ್ಕನೂ ನನ್ನ ಚೆನ್ನಾಗಿ ಮಾತಾಡಿಸ್ತಿದ್ರು ಅಲ್ವಾ? ನಿಮ್ಮ ಅಕ್ಕ ಒಪ್ಕೊಬಿಟ್ರ ನಮ್ಮ ಮದುವೆಗೆ? ಏನೇನಾಯ್ತು? ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಪ್ಪ ಕೇಳೋಕ್ಕೆ. ಏನಾಯ್ತು ಹೇಳು. ಅಯ್ಯೋ ಏನೂ ಇಲ್ಲ ಕಣೆ. ಏನಾಯ್ತು ಗೊತ್ತಾ? ನಿಮ್ಮಪ್ಪ ಯಾವ ಬ್ರೋಕರ್ನ ಹುಡುಕ್ತಿದ್ದಾರೆ ಏನು ಅಂತ ನಿಮ್ಮ ಅತ್ತೆ ಮಗ ಒಬ್ಬ ಇದ್ನಲೆ ಸಚಿನ್ ಅಂತ, ಅವನು ಕಾಲ್ ಮಾಡಿದೆ. ಅವನು ನೋಡಿ ಅಣ್ಣ ಈ ಥರ ಒಂದು ಬ್ರೋಕರ್ ಇದ್ದಾರೆ, ಅವ್ರನ್ನ ಮೂರವರೇನೆ ಬ್ರೋಕರು, ಸೊ ಅವರು ಎಲ್ಲರಿಗೂ ತೋರಿಸ್ತಾರೆ ಗಂಡನ, ಅವ್ರಿಗೇನಾದರೂ ಹೇಳಿರ್ಬೋದೇನೋ ವಿಚಾರಿಸಿ ನೋಡಿ ಅಂತ ಅಂದ. ಅದಕ್ಕೆ ನಾನು ಸರಿ ಕಣಪ್ಪ ಆಯಿತು ಬಿಡು ವಿಚಾರಿಸ್ತೀನಿ ಅಂತ ಅಂದ್ಬಿಟ್ಟು ವಿಚಾರಿಸಿದಾಗ ಅವರು ಹೇಳಿದ್ರು ಹಿಂಗೆ, ಗೌಡ್ರು ಮನೆ ಹುಡುಗಿಗೆ ನಾನೇ ಹುಡುಗ ನೋಡ್ತಾ ಇರೋದು ಕಣಪ್ಪ ಅಂತೆಲ್ಲ ಅಂದರು. ಹೌದಾ ಅಣ್ಣ, ಹಂಗಾದ್ರೆ ನನಗೂ ಇನ್ನೂ ಮದುವೆ ಆಗಿಲ್ಲ ಅಣ್ಣ, ನನ್ನ ಜಾತಿ ನಂದು ನಿಮ್ಮದು ಎಲ್ಲ ಒಂದೇ ಜಾತಿ ಅಣ್ಣ, ನೋಡಿ ಹುಡುಗಿ ಚೆನ್ನಾಗಿದ್ರೆ ನನಗೆ ತೋರಿಸಿ ಅಂತ ಅಂದೆ. ಅವರು ವಯಸ್ಸು ಗೀಸು ಎಲ್ಲ ಕೇಳಿದ್ರು. ನಿಂದು ವಯಸ್ಸು ಇನ್ನೇನು 3 ವರ್ಷ ಡಿಫ್ರೆನ್ಸ್ ಅಲ್ವಾ ನಾವಿಬ್ರು ಇನ್ನೇನು. ಸೊ ಅವರು 3 ವರ್ಷ ಡಿಫ್ರೆನ್ಸ್ ಅಲ್ವಾ, ಕೊಡ್ಬೋದು ಅಂತೆಲ್ಲ ಮಾತಾಡ್ಕೊಂಡು, ನಿಮಗೆಲ್ಲ ಇಷ್ಟನಾ ಏನು ಅಂತೆಲ್ಲ ಕೇಳಿದ್ರು. ಇಷ್ಟ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಅಕ್ಕ ಬೇರೆ ಒಪ್ಕೋತಾ ಇರಲಿಲ್ಲ ಕಣಪ್ಪ, ಹಳ್ಳಿ ಹುಡುಗಿನ ತರಲ್ಲ ಹಂಗೆ ಹಿಂಗೆ ಅಂತ ಕಿರ್ಚಾಡ್ಕೊಂಡು ಕೂತಿದ್ಲು. ಆಮೇಲೆ ನಾನು ಊಟ ಬಿಟ್ಬಿಟ್ಟು ಕೂತ್ಕೊಂಡೆ 1-2 ದಿನ. ನಿನ್ನ ಹತ್ರ ಬೇರೆ ಫೋನ್ ಇರ್ಲಿಲ್ವಲ್ಲೇ, ಹಾಗಾಗಿ ನನಗೆ ಏನು ಗೊತ್ತೇ ಆಗ್ತಾ ಇರಲಿಲ್ಲ ಕಣೆ. ಏನು ಮಾಡಬೇಕು ಏನು ಎಂತೂ ನಿಮ್ಮನೇಲಿ ಏನು ನಡೀತಾ ಇದೆ ಏನು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಅಕ್ಕಂಗೆ ಹೇಳ್ದೆ, ಹಿಂಗೆಲ್ಲ ಆಗ್ತಾ ಇದೆ ನೋಡಕ್ಕ, ನಾನು ಯಾರೂ ಮದುವೆ ಆಗಲ್ಲ, ಮದುವೆ ಆದರೆ ಅವಳನ್ನೇ ಆಗೋದು ಅಂತ. ಸರಿ ಕಣಪ್ಪ ಆಯಿತು, ಏನು ಇವಾಗ ಏನು ಮಾಡಬೇಕು ಅಂತಂದಾಗ ನಾನು ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನಾವು ಲವ್ ಮ್ಯಾರೇಜ್ ಅಂತ ಹೋದ್ರೆ ಅವರಪ್ಪ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಮೊದಲೇ ಈಗ ಫೋನೆಲ್ಲ ಕಿತ್ತಿಟ್ಕೊಂಡಿದ್ದಾರೆ ಯಾರನ್ನೂ ಲವ್ ಮಾಡ್ತಾವಳೆ ಅಂತ ಗೊತ್ತಾಗಿ. ಇನ್ನಂತೂ ನಿಜವಾಗ್ಲೂ ಒಪ್ಕೊಳ್ಳಲ್ಲ ಅಕ್ಕ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ಈಗ ಅರೇಂಜ್ ಮ್ಯಾರೇಜ್ ಥರನೇ ಹೋಗೋಣ, ಅವ್ರ ಅಪ್ಪ ಅಮ್ಮಂಗೆ ಹೆಂಗೂ ಗೊತ್ತಾಗಲ್ಲ, ಒಪ್ಕೋತಾರೆ, ಇವಳು ಒಪ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇವಳು ಮದುವೆ ಮಾಡಿಸ್ಬಿಡ್ತಾಳೆ ಅಂತ ಹೇಳ್ದೆ ಕಣೆ. ಅದಕ್ಕೆ ಹೌದಾ ಸರಿ ಅಂತ ಅಂದ್ಬಿಟ್ಟು ಒಪ್ಕೊಂಡು ಬಂದು ನಮ್ಮ ಅಕ್ಕ ಹೆಂಗೋ ಸದ್ಯ ದೇವ್ರ ದಯೆಯಿಂದ ಹೆಂಗೋ ಒಪ್ಕೊಬಿಟ್ಲು ಕಣೆ. ಹೌದೇನೋ, ಇಷ್ಟೊಂದೆಲ್ಲ ಆಯ್ತಾ? ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಕಣೋ. ಯಾರೋ ಗಂಡು ಬರ್ತಿದ್ದಾರೆ ಅಂದರೆ ನಾನು ವಿಷ ಕುಡಿದ್ಬಿಡ್ಲಾ, ಏನಾದರೂ ಮಾಡ್ಕೊಬಿಡ್ಲಾ ಅನ್ನೋ ಥರ ಆಗೋಗಿತ್ತು ಕಣೋ. ನಂಗೆ ತುಂಬ ಯೋಚನೆ ಆಗೋಗಿತ್ತು ಕಣೋ. ಏನೋ ಆಗಿದ್ದಾಗಲಿ ಇವತ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗಿದ್ದೆ. ಆಮೇಲೆ ನೀನು ಮೆಸೇಜ್ ಮಾಡಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಇವತ್ತು ವಿಷ ಕುಡಿದ್ಬಿಡ್ತಿದ್ದೆ, ಇಲ್ಲ ನೀನು ಹಾಕೋಬಿಡ್ತಿದ್ದೆ ಕಣೋ. ಸೊ ರಮ್ಯಾ ಬಿಡ್ತು ಅನ್ನೋ ಹಂಗೆಲ್ಲ ಮಾಡ್ಕೋತಾರೇನೆ. ನಾನು ಯಾವತ್ತಿದ್ರು ನಿನ್ನವನೇ, ನೀನು ಯಾವತ್ತಿದ್ರು ನನ್ನವಳೆ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ ಅಂತ ಅವತ್ತೇನೆ ಹೇಳಿದ್ದೀನಿ. ನಾವು ಲವ್ ಮಾಡೋಕ್ಕೆ ಶುರು ಮಾಡಿದಾಗಿಂದನೂ ಹೇಳಿದ್ದೀನಿ. ಈಗ ಒಂದು 8 ವರ್ಷದಿಂದ ನಾವು ಜೊತೆಗಿಲ್ವಾ, ನನ್ನ ಇಷ್ಟೇ ನೀನು ಅರ್ಥ ಮಾಡ್ಕೊಂಡಿರೋದು. ನಿಮ್ಮಪ್ಪ ಬೇರೆ ಹುಡುಗನ ತೋರಿಸಿ ಮದುವೆ ಫಿಕ್ಸ್ ಮಾಡಿದ್ರು ಮದುವೆ ಮಂಟಪದಿಂದನಾದ್ರೂ ಕರ್ಕೊಂಡು ಹೋಗಿ ನಿನ್ನ ಮದುವೆ ಆಗ್ತಿದ್ದೆ. ಗೊತ್ತಿಲ್ವಾ ನಿನಗೆ ನನ್ನ ಬಗ್ಗೆ? ಅಂಥದ್ರಲ್ಲಿ ನೀನು ಯಾಕೆ ಹಿಂಗೆ ಅಂದ್ಕೊಂಡೆ? ಏನೋ ಗೊತ್ತಿಲ್ಲ ಕಣೋ, ನನಗಂತೂ ನಿನ್ನ ಬಿಟ್ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಅನ್ನಿಸ್ಬಿಡ್ತು. 8 ವರ್ಷದಿಂದ ನಾವು ಕಳೆದಿರೋ ಸಮಯ ಎಲ್ಲ ಹಾಗೆ ಕಣ್ಮುಂದೆ ಬಂದ್ಬಿಡ್ತು. ತುಂಬ ಬೇಜಾರಾಗ್ತಿತ್ತು ನನಗೆ. ಏನು ಮಾಡಬೇಕು ಏನು ಅಂತಲೂ ಗೊತ್ತಾಗಿಲ್ಲ. ಕೇಳು, ನಾನು ಬೆಳಗ್ಗೆಯಿಂದ ಒಂದು ಕಾಫಿ ಕೂಡ ಕೊಡ್ತಿರ್ಲಿಲ್ಲ. ಅದಕ್ಕೆ ನಾನು ಬಟ್ಟೆ ಗಿಟ್ಟೆ ಏನು ಹಾಕೊಳ್ಳಲ್ಲ, ನಾನು ಚೂಡಿದಾರಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ನ. ಆಮೇಲೆ ನೀನು ಬರ್ತಿದ್ಯಾ ಅಂತ ಗೊತ್ತಾಯ್ತಾ, ಸೀರೆ ಉಟ್ಕೊಳ್ಳೋಣ ಅಂದರೆ ಅಮ್ಮಂಗೆ ಡೌಟ್ ಬಂದುಬಿಟ್ರೆ, ಇವಳು ಚೂಡಿದಾರಲ್ಲಿ ಇರ್ತೀನಿ ಸಪ್ಪಗಿರ್ತ್ಲು ಎಲ್ಲ ಇದ್ಲು, ಈಗೇನು ಹಿಂಗೆ ಆಡ್ತಿದ್ದಾಳೆ ಸೀರೆಲ್ಲ ಉಟ್ಕೊಂಡು ಅಂತ ಅಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಏನೂ ಸೀರೆನೂ ಉಟ್ಕೊಂಡಿಲ್ಲ, ಏನು ಉಟ್ಕೊಂಡಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿತ್ತು ನೀನು ಬರ್ತಿದ್ಯಾ ಅಂತ ಗೊತ್ತಾದಾಗ ಅಂದರೆ ಹೇಳೋಂಗೆ ಇಲ್ಲ.
ನಾನು ಯಾರ ಹತ್ರನೂ ಹೇಳಂಗಿಲ್ಲ ಬೇರೆ ಬಿಡಂಗಿಲ್ಲ ಬೇರೆ. ಅಯ್ಯೋ ಯಪ್ಪ. ಆಮೇಲೆ ನಮ್ಮ ಪಕ್ಕದ ಮನೆಯವ್ರು ಒಬ್ರು ಇದ್ದಾರಲ್ಲ ಸುಮಾಕ ಅಂತ, ಅವ್ರು ಬಂದಿದ್ರು. ಯಾಕಮ್ಮ ಹಿಂಗಿದ್ಯಾ, ರೆಡಿ ಆಗು ಅಂತೆಲ್ಲ ಹೇಳಿದ್ರು. ಹಿಂಗೆ ಅವ್ರು ಹೇಳಿದ್ರಲ್ಲ ರೆಡಿ ಆಗಿಬಿಡೋಣ ಅಂತಂದರೆ, ಆಮೇಲೆ ನಮ್ಮ ಅಮ್ಮಂಗೆ ಡೌಟ್ ಬಂದ್ಬಿಡುತ್ತೆ ಕಣೋ, ಒಂಚೂರು ಏನಾದರೂ ಮಾಡಿಬಿಟ್ರೆ. ಅದಕ್ಕೆ ಅಂತಾರೆ ನಾನು ಸುಮ್ಮನೆ ಆಗೋದೆ, ಏನು ಮಾಡಲಿಲ್ಲ, ಏನು ಮಾತಾಡಲಿಲ್ಲ, ಸುಮ್ಮನಿದ್ದೆ. ಸುಮಾಕ ಆದ್ರೂ ಪಾಪ ಈ ಒಡವೆ ಗಿಡವೆ ಎಲ್ಲ ಹಾಕಿದ್ರು ಕಣೋ. ಇಲ್ಲ ಅಂತಂದರೆ ನಾನು ಇನ್ನೂ ಕೋತಿ ಥರ ರೆಡಿಯಾಗಿರ್ತಿದ್ದೆ. ನೀನು ಹಿಂಗೆ ಇದ್ರೂ ಸುಂದರವಾಗಿ ಕಾಣಿಸ್ತೀಯ ಬಿಡೆ, ಅದ್ರಲ್ಲೇನು ಎರಡು ಮಾತಿಲ್ಲ. ಅಲ್ಲ, ನೀನೇನು ನನ್ನ ಹೊಸ್ದಾಗಿ ಇಂಪ್ರೆಸ್ ಮಾಡಬೇಕಿತ್ತಾ ರೆಡಿ ಆಗ್ಬಿಟ್ಟು? ನಮ್ಮ ಅಕ್ಕನ ಒಂದು ಸ್ವಲ್ಪ ಇಂಪ್ರೆಸ್ ಮಾಡಬೇಕಿತ್ತು. ಬಟ್ ನಮ್ಮ ಅಕ್ಕಂಗೆ ಈ ಸೀರೆ ಉಟ್ಕೊಳ್ಳೋದು ಟ್ರೆಡಿಷನಲ್ ಆಗಿರೋದಿಲ್ಲ ಅಷ್ಟು ಇಷ್ಟ ಇಲ್ವಲ್ಲ, ನಿನಗೆ ಗೊತ್ತಲ್ಲ ನಮ್ಮ ಅಕ್ಕನ ಬಗ್ಗೆ. ಹಾಗಾಗಿ ಅವಳು ಏನು ಅನ್ನಲ್ಲ ಬಿಡು, ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆಯಾ. ಯೆಲ್ಲೋ ಕಲರ್ ತುಂಬ ಸೂಟ್ ಆಗ್ತಿದೆ ಕಣೆ. ಅಲ್ಲ ಕಣೆ, ನನಗೂ ಹೇಳ್ಬೇಕು ತಾನೆ ನೀನು ಯೆಲ್ಲೋ ಕಲರ್ ಡ್ರೆಸ್ ಹಾಕೋಬಾ ಅಂತ. ಆಗ ನಾನು ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕೋ ಬಂದಿದ್ದಿದ್ರೆ ಊರವರೆಲ್ಲನೂ ಈಗಲೇ ಮ್ಯಾಚಿಂಗ್ ಮಾಡಿದ್ದಾರೆ, ಇನ್ನೇನು ಒಳ್ಳೆ ಗಂಡು ಹೆಣ್ಣು ಅಂತ ಅಂದ್ಬಿಟ್ಟು ಮದುವೆ ಮಾಡೋರು. ಈಗಲೇ ಏನೇ ನಿಮ್ಮ ಊರವ್ರು ಇಷ್ಟೊಂದು ಪ್ರಶ್ನೆ ಕೇಳ್ತಾರಲ್ಲೇ, ಅದೊಂದು ತಪ್ಪುಕಿತ್ತಲೆ ಅಜ್ಜಿ. ಯಪ್ಪ, ಆ ಅಜ್ಜಿ ಅಂತೂ ಎಷ್ಟು ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ, ಅವಾಗಿಂದ ನಿನ್ನ ಸಂಬಳ ಎಷ್ಟು, ನೀನು ಏನು ಮಾಡ್ತಿದ್ಯಾ, ಎಲ್ಲೋತಿದ್ಯಾ, ಏನು ಮಾಡ್ತಿದ್ಯಾ, ನಮ್ಮ ಹುಡುಗಿನೂ ಕೆಲಸಕ್ಕೆ ಅದೆಲ್ಲದನ್ನು ಮಾತಾಡ್ಬಿಟ್ರು ಕಣೆ. ಇನ್ನೇನು ಸ್ವಲ್ಪ ಹೊತ್ತಿದ್ದಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆನೂ ಮಾತಾಡ್ಬಿಡೋರು ಅನ್ಸುತ್ತೆ. ಅಜ್ಜಿ ಅಂತೂ ಯಪ್ಪ ತುಂಬ ಫಾರ್ವರ್ಡ್ ಆಗಿದ್ದಾರೆ ಕಣೆ ನಿಮ್ಮೂರಲ್ಲಿ. ಓ, ಆ ಗೌರಜ್ಜಿನ ದಪ್ಪಕ್ಕಿತ್ತಲ್ಲ ಆ ಅಜ್ಜಿನೇನೋ? ಹ್ಞೂ ಕಣೆ, ಆ ದಪ್ಪಕ್ಕಿತ್ತಲ್ಲ ಅಜ್ಜಿ, ಆ ಅಜ್ಜಿನೇ. ಅಯ್ಯೋ, ಆ ಗೌರಜ್ಜಿ ಯಾವಾಗಲೂ ಹಂಗೆ ಕಣೋ, ಯಾವಾಗಲೂ ತಲೆ ತಿಂತಿರುತ್ತೆ. ನಂದೂ ಸಿಕ್ಕಾಪಟ್ಟೆ ತಲೆ ತಿನ್ನುತ್ತೆ. ಏನು ಮಾಡ್ತಿದ್ಯಮ್ಮ, ಓದ್ದೇನಮ್ಮ, ಎಕ್ಸಾಮ್ ಐತೇನಮ್ಮ. ಅಯ್ಯೋ, ಮುಂಚೆ ಅಂತೂ ನಿನ್ನನ್ನು ಮೀಟ್ ಮಾಡೋಕೆ ಎಲ್ಲಾದರೂ ಬರ್ತಿದ್ನಲ್ಲ ಆ ಪಾಟೇಲಿ ಟಿಪ್ಟೂರಲ್ಲಿ, ಅವಾಗೆಲ್ಲಾದರೂ ಸಿಕ್ಬಿಟ್ರೆ ಅಂತೂ ಅಜ್ಜಿ ಸಿಕ್ಕಾಪಟ್ಟೆ ತಲೆ ತಿನ್ನೋದು ನನಗೆ. ಎಲ್ಲೋ ನಿಂತಿದ್ದೆ, ಅಲ್ಲಿ ಪಾನಿಪುರಿ ಅಂಗಡಿ ಹತ್ರ ನಿಂತಿದ್ದೆ. ಯಾಕಮ್ಮ ನಿಂತಿದ್ದೆ, ಅಲ್ಲಿ ಯಾಕಮ್ಮ ನಿಂತಿದ್ದೆ, ಇಲ್ಲಿ ಯಾರು ಬಂದ್ರಮ್ಮ, ಅಲ್ಲೋದ್ರಮ್ಮ. ಅಯ್ಯೋ ಅಯ್ಯೋ, ಆ ಅಜ್ಜಿ ಪ್ರಶ್ನೆಗಳಿಗಂತೂ ಪೊಲೀಸ್ ಸ್ಟಾಪ್ ಇರಲ್ಲ ಕಣೆ. ಆದರೆ ಒಳ್ಳೆಯವರೇ ಪಾಪ ಅಜ್ಜಿ, ಹಂಗೇನಿಲ್ಲ. ಆದರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಷ್ಟೇ. ಅಂತ ಏನು ಕೆಟ್ಟ ಬುದ್ಧಿ ಥರ ಏನಿಲ್ಲ ಕಣೋ. ನಮ್ಮ ಊರವರೆಲ್ಲ ಪಾಪ ಒಳ್ಳೆಯವರೇ ಕಣೋ. ಎಲ್ಲರೂ ತುಂಬ ಮಾತಾಡ್ತಾರೆ, ಬಿಟ್ಟರೆ ಮನಸ್ಸಲ್ಲೇನೋ ಕೆಟ್ಟದ್ದು ಇಟ್ಕೊಳ್ಳೋದು, ಕೆಟ್ಟದ್ದು ಬಯಸೋದು ಆ ಥರ ಎಲ್ಲ ಮಾಡಲ್ಲ. ನೋಡು, ಹುಡುಗಿ ನೋಡೋ ಶಾಸ್ತ್ರಕ್ಕೆ ನೀವರೆಲ್ಲ ಎಷ್ಟು ಮುತುವರ್ಜಿ ವಹಿಸಿ ಹೆಂಗೆ ಬಂದಿದ್ದಾರೆ. ಇನ್ನು ಎಂಗೇಜ್ಮೆಂಟ್ಗಂತೂ ನೀನು ಕೇಳಂಗೇ ಇಲ್ಲ. ಊರು ತುಂಬ ಜನ ಎಲ್ಲ ಇಲ್ಲೇ ಇರ್ತಾರೆ ನೋಡ್ಕೋಬೇಕಿದ್ರೆ. ಹೌದೇನೆ? ಸರಿ ಸರಿ ಬಿಡು, ಜಾಸ್ತಿ ಹೊತ್ತು ಮಾತಾಡೋದು ಬೇಡ ಕಣೆ. ಆಮೇಲೆ ಏನು ಇಷ್ಟೊತ್ತು ತನಕ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಏನಾದರೂ ಅನುಮಾನ ತಿಳ್ಕೊಬಿಟ್ರೆ ಏನು ಮಾಡೋದು? ಯವಿ ಏನಪ್ಪ ಇದು, ನಾನು ಯಾವನ್ ಕೇಳ್ತಿದ್ದೀನಪ್ಪ, ನಾನು ಕಿವ್ಯಾರೆ ಕೇಳ್ತಿದ್ದೀನಿ ಏನರಲ್ಲೇ. ಲೇ ಸಾವಿತ್ರಿ, ಸುಮಾ, ನಾನು ಏನು ದಿಟ್ಟವಾಗ್ಲೂ ಕೇಳ್ತಿದ್ದೀನಿ, ನಾನು ಕಾಣಿಸ್ಕಿನ್ಸ್ ಕಾಣ್ತಿದ್ದೀನಿ ರೇ. ಹೇಳ್ರೆ, ಅಲ್ಲಿ ಕಡೆ ಇವ್ರಿಬ್ರಿಗೂ ಮೊದಲೇ ಪರಿಚಯ ಇಟ್ಕೊಂಡು ಲವ್ ಮಾಡ್ಕೊಂಡು ಇಲ್ಲಿ ಮದುವೆ ಆಗೋಕ್ಕೆ ಅಂತವ ನಾಟಕ ಮಾಡ್ಕೊಂಡು ಬಂದಾರಲ್ಲ ಇವರು. ಒಂದು ಮಾತು ಹೇಳಿಲ್ಲ ನಮ್ಮ ಗೌಡ್ರಿಗೆ, ಇಂಥ ಮೋಸ ಮಾಡೋರ ಯಾರಾದ್ರೂ? ಯಪ್ಪ ಯಪ್ಪ ಯಪ್ಪ, ನಾನಂತೂ ಇಂಥ ಮೋಸ ಎಲ್ಲವ ಯಾವತ್ತೂ ಕೇಳಿರ್ಲಿಲ್ಲ ಕಣಪ್ಪ, ಕತೆಲೂ ಕೇಳಿರ್ಲಿಲ್ಲ ಕಣ್ರಲ್ಲ. ಏನು ಹುಡುಗರ್ಲೆ ಈಗಿನವು ಏನೇನು ಎಲ್ಲವ ಪ್ಲಾನ್ ಮಾಡ್ತವೆ. ಯಪ್ಪ ಗೌರಜ್ಜಿ, ನೋಡಿ ಗೌರಜ್ಜಿ, ಅಲ್ಲ ಅಲ್ಲ ಯಪ್ಪ, ನನಗಂತೂ ಶಾಕ್ ಹೊಡ್ದಂಗೆ ಆಯ್ತೈತೆ ಕಣಜ್ಜಿ. ಇವರಿಬ್ರಿಗೂ ಮೊದಲೇ ಪರಿಚಯ ಐತಾ ನೋಡು. ನಾವೇನಾದ್ರು ಬಂದು ಕೇಳಿಸ್ಕೊಂಡಿಲ್ಲ ಅಂದಿದ್ರೆ ಈ ವಿಷಯ ಎಲ್ಲವ ನಮ್ಗೆ ಗೊತ್ತಾಯ್ತಿತ್ತಾ? ಯಾವುದು ಗೊತ್ತಾಯ್ತಿರ್ಲಿಲ್ಲ ಬಿಡು. ಅಲ್ಲ, ಇವರಿಬ್ರು ಮೊದಲಿಂದನೇ ಲವ್ ಮಾಡ್ಕೊಂಡು ಈಗ ಯಾರೋ ಬ್ರೋಕರು ಗಂಟು ತೋರ್ಸೋನೆ ನಂಗೆ ಬಂದಾರಲ್ಲ ಇವರು. ಏನಂತ ಹೇಳೋದು ಜಿ? ಯಪ್ಪ ಯಪ್ಪ ಯಪ್ಪ, ಇಂಥ ಪಿಲಾನು ಮಾಡ್ತಾರಾ? ಏನು ಮಕ್ಕಳು ಜಿ, ಏನು ಕತೆ? ನಮ್ಮ ರಮ್ಯಾ ಗೌಡ್ರ ಮಗಳು ಹಿಂಗೆ ಅಂತವ ಗೊತ್ತಿರಲಿಲ್ಲ ನನಗೆ. ಈಗ ಮಾತಾಡೋದು ವರ್ಷನೇ ಬೇರೆ, ನಮ್ಮ ತಾವು ಮಾತಾಡೋ ವರ್ಷನೇ ಬೇರೆ ಈ ಹುಡುಗಿ. ಅಪ್ಪ ದೇವ್ರೇ, ಏನಪ್ಪ ಇಂಥ ಕಾಲ ಬಂದ್ಬಿಡ್ತಲ್ಲಪ್ಪ. ಯಪ್ಪ ಯಪ್ಪ, ನನಗಂತೂ ತಲೆ ಸುತ್ತದಂಗೆ ಆಯ್ತು ಇಟ್ಕೊಂಡು ಗೌರಜ್ಜಿ. ನೀನು ಕೇಳ್ದಂಗೆ ನಾನು ಕೇಳೋಣ ಅಂತಿದ್ದೆ, ಕಾಣಿಸ್ಕಿದ್ದೀನಿ. ಏನು ನಿಜನ ದಿಟನ ಇವೆಲ್ಲವ ನೋಡ್ತಿರೋದು ಕೇಳ್ತಿರೋದು ಅನ್ನಂಗೆ. ಆದರೂ ಏನಾದರೂ ಆಗಲಿ, ರಮ್ಯಾ ಮಾತ್ರ ನನ್ನ ಬಗ್ಗೆ ಒಳ್ಳೇದನ್ನೇ ಹೇಳಿದ್ಲಪ್ಪ. ನಂಗೆ ಅಕ್ಕ ಸರ ಕೊಟ್ಟರು ಅಂತೆಲ್ಲ ಹೇಳಿದ್ಲಲ್ಲ, ನಂಗೆ ಖುಷಿಯಾಗೋಯ್ತು. ಅಯ್ಯ ಮುಡಿತದೆ, ಖುಷಿ ಆಗೋತಂತೆ ಖುಷಿ. ಅಲ್ಲ, ಮೋಸ ಮಾಡ್ತವ್ರೆ ಗೌಡ್ರಿಗೆ ಅಂತವ ನಾವಿಲ್ಲಿ ಮಾತಾಡ್ಕೊಂಡು ನಿಂತಿದ್ದೀವಿ. ಇವಳು ನೋಡಿ, ಇವಳು ಹೆಸ್ರು ಹೇಳ್ಬಿಟ್ಲಂತೆ, ಖುಷಿ ಆಯ್ತಂತೆ. ಅಲ್ಲ, ಈ ನನ್ನ ಮಗ ಈ ಹುಡುಗ ನನ್ನ ಬಗ್ಗೆನೇ ಪಿಟ್ಟಿಂಗ್ ಇಡ್ತಾವನಲ್ಲಿ ಇಲ್ಲಿ ಬಂದು ದಪ್ಪಕ್ಕಿರೋ ಅಜ್ಜಿ ಜಾಸ್ತಿ ಪ್ರಶ್ನೆ ಕೇಳ್ತು ಅಂತವ. ಇರೋದನ್ನ ತಾನೇ ಕೇಳಿದ್, ನಾನು ಇಲ್ದಿರೋದನ್ನ ಕೇಳೋಕೆ ಬಂದಿದ್ನಾ? ಏನು ಕೇಳಿದೆ ಅಂತವ ನಾನು? ಏನು ಕೆಲಸನಪ್ಪ, ಎಷ್ಟು ಸಂಬಳ ಕಣಪ್ಪ ಅಂತೀವಲ್ಲವ ಕೇಳಿದ್ನಪ್ಪ. ನಮ್ಮನೆ ಗಂಡೆಲ್ಲ ಬಂದಾಗ ಹಿಂಗೆ ತಾನೇ ನಾವು ಕೇಳ್ತಿದ್ದು, ಅದನ್ನೇ ಕೇಳಿದ್ನಪ್ಪ. ನಮ್ಮ ಗೌಡ್ರ ಮಗಳು ಕೊಡೋದು ಹಂಗೆ ಸುಮ್ಮನೆ ಕೊಟ್ಬಿಡೋಕ್ಕಾಗ್ತದ? ಎಂತೆಂಥವ್ರಿಗೆ ಅಂತವ ಕೇಳ್ದು. ನೋಡು, ನನ್ನ ಮೇಲೆ ಹೆಂಗೆ ಹೇಳ್ತಾನೆ ನನ್ನ ಮಗ. ಹೋಗ್ಲಿ ಬಿಡಿಯತ್ತೆ, ಆಮೇಲೆ ಹೇಳಿದ್ರಲ್ಲತ್ತೆ ಒಳ್ಳೆಯರು ಅಂತವ ಹೇಳಿದ್ಲಲ್ಲ ನಮ್ಮ ರಮ್ಯಾ ಯಾವತ್ತೂ ನಮ್ಮನ್ನೆಲ್ಲ ಬಿಟ್ಕೊಡಲ್ಲ ಕಣತ್ತೆ. ನಿಮಗೆ ಗೊತ್ತಿಲ್ವಾ ಅವಳು ಎಷ್ಟು ಒಳ್ಳೆಯಳು ಅಂತ? ಪಾಪ ನೋಡ್ರಿ, ಆದರೂ ಅವಳು ಬಾಯ್ ಫ್ರೆಂಡ್ ಮುಂದೆ ಹೆಂಗೆ ಹೇಳ್ಕೊಂಡು ನಮ್ಮ ಊರವರೆಲ್ಲ ಒಳ್ಳೆಯವರು, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಮನ್ಸಲ್ಲಿ ಒಂದು ಕೆಟ್ಟ ಭಾವನೆ ಇಲ್ಲ ಅಂತೆಲ್ಲವ ಹೆಂಗೆ ಹೇಳಿದ್ಲು. ನನಗಂತೂ ಖುಷಿ ಆಯಿತು ಕಣತ್ತೆ. ಅಯ್ಯ ಸಾವಿತ್ರಿ, ಇವಳು ನೋಡೆ ಬರೀ ಇದೇ ಆತು ಕಣೆ ಇವಳ್ದು. ಇವಳು ಹೊಗಳ್ಬಿಟ್ರು, ನನ್ನ ಹೊಗಳ್ಬಿಟ್ರು. ಇದು ಆಗ್ಲಿನೇ ಹೇಳ್ತಾ ಇರ್ತೀವಿ. ಏನು ಗೌಡ್ರಿಗೆ ಹೋಗಿ ವಿಷಯ ಹೇಳೋಣ ಬೇಡವಾ? ಲೇ ನಡಿಯೋ, ಹೋಗೋಣ ಸಾಕು. ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿಂತಿದ್ರೆ ಆಮೇಲೆ ಅನುಮಾನ ಬಂದ್ಬಿಡುತ್ತೆ, ಇವರೇನಪ್ಪ ಹೊಸ್ದಾಗಿ ಇವಾಗ ತಾನೇ ಪರಿಚಯ ಆಗಿದ್ದಾರೆ, ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತ. ನಡಿ ಹೋಗೋಣ ಸಾಕು. ಸರಿ ಕಣೋ, ಆಯಿತು. ನಡಿ ಹೋಗೋಣ.
ನಮ್ಮ ಅಕ್ಕಂಗೆ ಇನ್ನೇನು ಗೊತ್ತು, ಏನು ವಿಷಯ ಹೇಳ್ಬೇಕಾಗಿಲ್ಲ. ನಿಮ್ಮ ಅಪ್ಪಗೆ ಮಾತ್ರ ನೀನೇ ಒಪ್ಪಿಸ್ತೀನಿ ಅಂತ ಹೇಳಿದ್ಯಾ. ಇವಾಗ ಬಂದು ಹೋಗೋದೊಂದೇ ನನ್ನ ಜವಾಬ್ದಾರಿ. ಚೆನ್ನಾಗಿ ಒಪ್ಸೋದನ್ನ ಕಲ್ತ್ಕೋ. ಅದು ಹೆಂಗೆ ಒಪ್ಪಿಸ್ತೀಯೋ ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಒಟ್ಟಾರೆ ನೀನು ನಿಮ್ಮ ಮನೇಲಿ ಒಪ್ಪಿಸ್ಬೇಕಪ್ಪ. ಬಂದಿರೋ ಗಂಡೆ ಬೇಕು ನನಗೆ ಅಂತ ಒಪ್ಸು. ನೆಕ್ಸ್ಟ್ ಎಂಗೇಜ್ಮೆಂಟ್ ಡೇಟ್ ಹೇಳೋಕೆ ಫೋನ್ ಮಾಡ್ಬೇಕು ನೀನು. ಅಲ್ಲಿವರೆಗೂ ಮಾಡ್ಬೇಡ ನನಗೆ. ಅಪ್ಪ ಹೆಂಗೋ ಫೋನ್ ಕೊಡ್ತಾರೆ, ಇವಾಗ ನೀನು ಒಪ್ಕೊಬಿಟ್ರೆ ಅನ್ಸುತ್ತೆ. ಫೋನ್ ಕೊಟ್ಟ ಮೇಲೆ ಇಸ್ಕೊಂಡು ಮಾಡು, ಆಯ್ತಾ? ಸರಿ ಕಣೋ, ಆಯಿತು, ಹಂಗೆ ಮಾಡ್ತೀನಿ. ಫೋನ್ ಇಸ್ಕೊಂಡು ನಿನಗೆ ಫೋನ್ ಮಾಡ್ತೀನಿ, ಆಯಿತಾ? ಕಾಯ್ತಾ ಇರು. ನಾನು ನಮ್ಮ ಅಪ್ಪಯ್ಯ ತೋರಿಸಿದ ಹುಡುಗನೇ ಒಪ್ಕೋತಾ ಇದ್ದೀನಿ ಅಂತ ಅಪ್ಪನೂ ಸುಮ್ಮನೆ ಆಗ್ತಾರೆ, ಏನೂ ಹೇಳೋದಿಲ್ಲ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇನ್ನು ನಮ್ಮ ಅಪ್ಪ ಏನಾದರೂ ಟ್ವಿಸ್ಟ್ ಕೊಟ್ಬಿಟ್ರೆ ಏನು ಮಾಡೋದಪ್ಪ? ನೋಡೋಣ. ಯಾವುದಕ್ಕೂ ನಿನಗೆ ಫೋನ್ ಮಾಡ್ತೀನಿ, ಇಲ್ಲ ಅಮ್ಮನ ಫೋನಿಂದ ಮೆಸೇಜ್ ಆದರೂ ಮಾಡ್ತೀನಿ ನಾನು. ಏನಾಯಿತು, ಓಕೆನಾ ಇಲ್ವಾ, ಏನಂದ್ರು ಮನೇಲಿ ಅಂತ. ನೀನು ತುಂಬ ಸೈಲೆಂಟಾಗಿ ಕೂತಿರ್ಬೇಕು, ತಲಾಟೆ ಕ್ವೆಶನ್ಸ್ ಎಲ್ಲ ಕೇಳಬೇಡ. ಆಮೇಲೆ ಗೌರಜ್ಜಿ ಇದಾರಲ್ಲ, ಅವ್ರು ಏನೇನಾದರೂ ಕೇಳಿದ್ರು ಅಂತ ಮತ್ತೆ ಏನೇನೋ ಆನ್ಸರ್ ಮಾಡಬೇಡ. ಈಗಲೇ ಹೇಳ್ತಾ ಇದ್ದೀನಿ ನೋಡು. ಹುಷಾರಾಗಿರೋದನ್ನ ಕಲ್ತ್ಕೋ, ಆಯಿತಾ? ಹೋಗೋ ತನಕ, ಮನೆಗೆ ಹೋಗೋ ತನಕ ಹುಷಾರಾಗಿರು. ಆಮೇಲೆ ಎಂಗೇಜ್ಮೆಂಟ್ ಟೈಮಲ್ಲಿ ನೋಡ್ಕೊಳ್ಳೋಣ. ನೀನು ಅವ್ರಿಗೆ ರೇಗಿಸುವಂತೆ. ಅವ್ರೇನು ಆ ಥರ ಅಲ್ಲ ಪಾಪ, ಅವಾಗ ರೇಗಿಸ್ತಾ ಇರ್ತಾರೆ ಅಷ್ಟೇ. ನೀನು ಅದನ್ನೆಲ್ಲ ತಲೆ ಕೆಚ್ಕೊಬೇಡ ಕಣೋ, ಆಯಿತಾ? ಒಟ್ಟಾರೆ ನಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು. ನೀನು ಒಳ್ಳೆ ಹುಡುಗನ ಥರ ಸುಮ್ಮನೆ ಕೂತಿರ್ಬೇಕು, ಆಯಿತಾ? ಸರಿ ಕಣೆ, ಆಯಿತು, ನಡಿ ಹೋಗೋಣ.